ಹೋಸ್ಟ್ಲರ್ಸ್ ಡ್ರೆಸ್ಸಿಂಗ್ ರೂಮ್ ಅನ್ನು ಯೂಸ್ ಮಾಡಿ ಪ್ಲೇಯರ್ಸ್ ಎಲ್ಲೂ ರೆಡಿ ಆಗಿರಬೇಕು. ಹಾಗೂ ಕಾಂಕರ್ಸ್ ಹಾಗೂ ಅನ್ಬೀಟೇಬಲ್ ಒಂದು ವಿನಂತಿ, ಮ್ಯಾಚ್ ಮುಗಿದ ತಕ್ಷಣ ಹೊರಗಡೆ ಹೋಗ್ಬೇಕು, ಹೊರಗಡೆ ಹೋಗಿ ಕಿಟ್ ಚೇಂಜ್ ಮಾಡಬೇಕು. Wait.
ಕಾಂಕರ್ಸ್ ಪ್ಲೇಯರ್ ಪ್ಲೀಸ್. ಎಲ್ಲರಿಗೂ ಒಂದು ಸಿಹಿ ಸುದ್ದಿ, ಶಶಿ ಮುಂಡ್ರಿಗಿ ಅವರು ಬಂದಿದ್ದಾರೆ. ಈ ದಿನದ ಮೂರನೇ ಪಂದ್ಯ ನಡೀತಾ ಇದೆ ಅನ್ಬಿಟೇಬಲ್ ಮತ್ತು ಕಾಂಕರ್ಸ್ ನಡುವೆ. ಯಾಕೋ ವಿಕಿ ಅವರು ಇಂಜುರಿ ಆದಂಗೆ ಕಾಣ್ತಾ ಇದೆ. ಮೋಸ್ಟ್ ಡೇಂಜರಸ್ ಪ್ಲೇಯರ್ ಅಂತ ಹೇಳಿದ್ರು ವಿಕಿ ಅವರು ಯಾಕೋ ಹೊರಗಡೆ ಬರ್ತಾ ಇದ್ದಾರೆ. ಮತ್ತೊಂದು ಅತ್ಯುತ್ತಮವಾದಂಥ ಪಾಸ್ ಆಡ್ತಾ ಇದ್ದಾರೆ ಚಂದ್ರ ಅವರಿಂದ. ಇಟ್ಸ್ ಔಟ್ ಬಾಲ್. ವಿಕಿ ಅವರು ಭಾರಿ ಡೇಂಜರಸ್ ಆಟಗಾರರು. ಯಾಕೋ ಸ್ಕಿನ್ ಗಾರ್ಡ್ ಹಾಕದೇ ಇರೋದ ಕಾರಣ ಏನು ಮಾಡ್ಕೊಂಡ್ರು ಅದು ನಿಮ್ಮದೇ ರಿಸ್ಕು. ಯಾಕಂದರೆ ಇಲ್ಲಿ LIC ಪಾಲಿಸಿ ಇರೋದಿಲ್ಲ. ನಿಮ್ಮ ಪಾಲಿಸಿನ ನೀವೇ ಮಾಡ್ಕೊಳ್ಬೇಕು. ಇದು KH ಪಾಟೀಲ್ ಈಗ ನಿಮಗಾಗಿ ಹಸಿರು ಮೈದಾನವನ್ನು ಮಾತ್ರ ನೀಡಿದ್ದಾರೆ. ನಿಮ್ಮ ಉಸಿರಿನ ಮೈದಾನವನ್ನು ನೀವೇ ಗಟ್ಟಿಟ್ಕೊಂಡು ಆಡಬೇಕು. ಹೇಳೋಕ್ಕಾಗಲ್ಲ ಯಾವತ್ತೆಲ್ಲ ಏನಾಗತ್ತೆ ಅಂತೇಳಿ. ಬಟ್ ಏನಾದರೂ ನೀವು ಜವಾಬ್ದಾರಿ ಇರಬೇಕು. ಕಮ್ ಟು ದ ಡಿ ಔಟ್.
ಡಿ ಇಂದ ಹೊರಗಡೆ ಇರಬೇಕು ಫೈಜಲ್ ಅಫ್ಜಲ್ ಅವರು. ಮತ್ತೆ ಗಣೇಶ್ ಅವರಿಂದ ಅತ್ಯುತ್ತಮವಾದಂಥ ಕಂಟ್ರೋಲ್ ಬರ್ತಾ ಇದೆ, ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ, ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಕಮ್ ಬ್ಯಾಕ್ ಸ್ಲೈಡಿಂಗ್ ಆಗ್ತಾ ಇದ್ದಾರೆ ರವಿ ಬಾಕ್ಳೆಯಿಂದ. ಒಂದು ಸ್ಕಿಲ್ ರವಿ ಬಾಕ್ಳೆ CR7 ವೆರಿ ಡೇಂಜರಸ್ ಪ್ಲೇ. ಕಣ್ಣಲ್ಲಿ ಕಣ್ಣಿಟ್ಟು ಗುರಿ ನೋಡಬೇಡ ತಮ್ಮ, ಇದು ಬೆಳಕಿನಿಂದ ಕತ್ತಲೆಡೆಗೆ ಬಂದಂತ ಆಟ. ಮತ್ತೊಂದು ಟಚ್ ಆಡೋಯ್ತನ ಚಂದ್ರು ಅವರಿಂದ. ಚಂದ್ರು ಟು ವಿಕಾಸ್, ಒಳ್ಳೆ ಬ್ಲಾಕ್ ಬರ್ತಾ ಇದೆ, ಒಂದೊಳ್ಳೆ ಅವಕಾಶ ದೊರೀತಾ ಇದೆ, ಅಷ್ಟೇ ಒಳ್ಳೆ ಡಿಫೆನ್ಸಿವ್ ಕಂಡುಕೊಳ್ತಾ ಇದ್ದಾರೆ ಆದಿ ಅವರು, ಅನ್ಬೀಟಬಲ್ ತಂಡದ ಆಟಗಾರ. 0-0 ಮುನ್ನಡೆ ಪಡೆದುಕೊಳ್ತಾ ಇದೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಶಾವರಿಂದ ಸೈರಾಜ್ ಅವರಿಂದ ಬರ್ತಾ ಇದೆ, ಅತ್ಯುತ್ತಮವಾದಂತ ಲೆಫ್ಟ್ ಹ್ಯಾಂಡ್ ಫ್ಲಿಕ್ ಅಂತ ಹೇಳಿ ಜೋರಾದ ಚಪ್ಪಾಳೆ ತಟ್ಟಬೇಕು. ನಡೆದಿರುವಂತಹ ಪ್ರೇಕ್ಷಕರಲ್ಲಿ ಇದು KH ಪಾಟೀಲ್ ಫುಟ್ಬಾಲ್ ಸೀಸನ್ 2 ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತಹ ಶ್ರೀ ಕೃಷ್ಣಗೌಡ ಮತ್ತು ಸಚಿನ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು KH ಪಾಟೀಲ್ ಫುಟ್ಬಾಲ್ ಸೀಸನ್ 2 ನ ಅತ್ಯುತ್ತಮವಾಗಿ ಸಾಗ್ತಾ ಇದೆ. 3ನೇ ದಿನ ಭಾರಿ ಆಟದ ಪ್ರದರ್ಶನ ಜಿದ್ದಾಜಿದ್ದಿಯಿಂದ ಸಾಗ್ತಾ ಇದೆ. ಮತ್ತೊಂದು ಅತ್ಯುತ್ತಮವಾದಂತಹ ಪಾಸ್ ಹಾಕುವ ಯತ್ನ ಚಂದ್ರವರು ಮೂವ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಹ್ಯಾಂಡ್ ಬಾಲ್. ಮತ್ತೊಂದು ಹೆಡ್ಡಿಂಗ್ ಮಾಡೋ ಯತ್ನ ಪೃಥ್ವಿ ಡೇಂಜರಸ್ ಆಟಗಾರ ಆಂಡಿ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ 3 ವರ್ಷ ಟ್ರೈನಿಂಗ್ ಅನ್ನು ತೆಗೆದುಕೊಂಡಂತ ಆಟಗಾರ ಆಂಡಿ ಅವರು ಕೂಡ ಅತ್ಯುತ್ತಮವಾದಂಥ ಆಟಗಾರರೇ. ಆಲ್ ಇಂಡಿಯನ್ ಸ್ಪೋರ್ಟ್ಸ್ ಅಥಾರಿಟಿಯಿಂದ ಸೌತ್ ಝೋನ್ ಅನ್ನು ಆಡಿದಂಥ ಆಟಗಾರ. ಭಾರಿ ಹೆಡ್ಡಿಂಗ್ ಪ್ರದರ್ಶನ ಬರ್ತಾ ಇದೆ ಸರ್ಫರಾಜ್ ಅವರಿಂದ. ಭಾರಿ ಡೇಂಜರಸ್ ಆಟಗಾರ ಪಡಿಕಲ್ ಅವರು ಮುನ್ನುಗ್ತಾ ಇದ್ದಾರೆ. ಪಡಿಕಲ್ ಅವರು ಅಷ್ಟೇ ಒಳ್ಳೆ ಡಿಫೆನ್ಸ್ ಅನ್ನು ಮೇಂಟೈನ್ ಮಾಡ್ಕೊಳ್ತಾ ಇದ್ದಾರೆ. ಕುಶಾಲ್ ಅವರಿಂದ ಯಾಕೋ ಸ್ಲೈಡ್ ಆಗ್ತಾ ಇದೆ ಇವತ್ತು ಮೈದಾನ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಚಂದ್ರ ಅವರಿಂದ ಚೆಸ್ಟ್ ನ ಕಂಟ್ರೋಲ್ ಮಾಡಿ ಮೂವ್ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಡ್ರಿಬ್ಲಿಂಗ್ ಮಾಡೋ ಹತ್ರ ಒಂದೊಳ್ಳೆ ಅವಕಾಶ ದೊರೀತಾ ಇದೆ. ವೇಟ್ ಮಾಡ್ತಾ ಇದ್ದಾರೆ. ವಾಟ್ ಎ ಟ್ಯಾಕಲಿಂಗ್ ಬರ್ತಾ ಇದೆ ವಿವೇಕ್ ಅವರಿಂದ. ಬರಲಿ ಜೋರಾದ ಚಪ್ಪಾಳೆ ವಿವೇಕ್ ಅವರಿಗೆ. ಸೂಪರ್ ಟ್ಯಾಕಲ್ ಅಂತ ಹೇಳ್ಬೋದು. ಒಳ್ಳೆ ಅವಕಾಶ ವಾಲಿ ಹೊಡೆಯುತ್ತೆ ಆಂಡಿ ಅವರಿಂದ. ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು. ಮೊದಲೇ ಹ್ಯಾಪ್ ಮುಕ್ತ ಆಗ್ತಾ ಇದೆ. 0-0 ಪಂದ್ಯವನ್ನು ಸಾಗ್ತಾ ಇದೆ.
ಪಂದ್ಯಾಟಗಳನ್ನು ನೋಡಲು ಬರ್ತಾ ಇದ್ದಾರೆ ಅಂದರೆ ಅದೊಂದು ಖುಷಿ ವಿಚಾರವೇ. ಒಂದು ಲಾಂಗ್ ರೇಂಜ್ ಶಾಟ್, ಅಷ್ಟೇ ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ. ಶಶಿ ಅವರೇ, ನಿಮ್ಗೊಂದೆರಡು ಕ್ವಶನ್ ಕೇಳ್ಬೋದಾ ನಾನು? ಅಂಪೈರ್ ಪ್ಲೇ ಗಾಡಿ, ದಯವಿಟ್ಟು ಅನ್ ಆರ್ಗ್ಯುಮೆಂಟನ್ನು ಮಾಡಬೇಡಿ. ಪ್ಲೇ ಆನ್. ಒಂದೊಳ್ಳೆ ಪಾಸ್, ಒಳ್ಳೆ ಕಂಟ್ರೋಲ್ ಅಂತ ಆಂಡಿ ಅವರಿಂದ. ಅಷ್ಟೇ ಒಳ್ಳೆ ಡಿಫೆನ್ಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಇಟ್ಸ್ ಅ ಫಾಲ್. ನಂಬರ್ 13 ಪ್ರಥಮ್ ಅವರಿಂದ ಒಂದು ಅತ್ಯುತ್ತಮವಾದಂಥ ಸುಂದರವಾದಂಥ ಕತ್ತಲಿಂದ ಬೆಳಗಿನಿಂದ ಕತ್ತಲಡೆಗೆ ಫುಟ್ಬಾಲ್ ಮೈದಾನದಲ್ಲಿ ಫುಟ್ಬಾಲ್ ಪಂದ್ಯಾಟಗಳು ಹಸಿರು ತೋರಣದ ಹಾಗೆ ಹಸಿರು ಮೈದಾನದಲ್ಲಿ ಉಸಿರಿರುವ ಕೆಚ್ಚೆದೆಯ ಫುಟ್ಬಾಲ್ ಆಟಗಾರರಿಗೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ಕೃಷ್ಣಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಪಂದ್ಯಾಟಗಳು ಸಾಗ್ತಾ ಇದ್ದಾವೆ ಅಂದರೆ ಖುಷಿನಿ ಅಂತಾನೆ. ಭಾರಿ ಡ್ರಿಬ್ಲಿಂಗ್, ವಾಟ್ ಎ ಸೇವ್ ರಫೀಕ್ ಬಾಯ್, ಡೇಂಜರಸ್ ರಫೀಕ್. ಬಾಬಾ ವಯಸ್ಸು 40 ಆದರೂ ಉಸಿರಲ್ಲಿ 16 ವಯಸ್ಸಿನ ಪಂದ್ಯಾಟಗಳು ಸಾಗ್ತಾ ಇದೆ. ಭಾರಿ ಭಾರಿ ಪವರ್ಫುಲ್ ಡೇಂಜರಸ್ ಸೇವ್. ಹದ್ದಿನ ಕಣ್ಣಿನ ಹಾಗೆ ಜಂಪನ ಮಾಡೋದ್ರ ಮೂಲಕ ಸೇವನ ಮಾಡೋದ್ರ ಬಾಬಾ ದ ಡೇಂಜರಸ್ ಪ್ಲೇ, ದ ಡೇಂಜರಸ್ ಶಾಟ್, ಅಷ್ಟೇ ಪವರ್ಫುಲ್ ಟ್ಯಾಕ್ಟಿಕಲ್ ಸೇವ್ ಅಂತಾನೆ ಹೇಳ್ಬೋದು. ಬರೀ ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ ಚಂದ್ರ ಅವರಿಂದ. ಲಾಂಗ್ ರೇಂಜ್ ಶಾಟ್ ಔಟ್ ಆಫ್ ದ ಟಾರ್ಗೆಟ್. ಏನಪ್ಪ, ಒಬ್ಬರಾದ್ಮೇಲೆ ಒಬ್ರು ಬಿಡ್ತಾನೆ ಇಲ್ಲ. ಕಲಾಶ್ಕಿಯ ಇದು ಅಲ್ಲ, ಏನು ದೊಡ್ಡ ಮನ ಗೊತ್ತಿಲ್ಲಪ್ಪ, KGF ಇದು. ಒಬ್ಬರಾದ್ಮೇಲೆ ಒಬ್ರು ಗನ್ಗಳನ್ನು ಏರಿಸ್ತಾನೆ ಇದ್ದಾರೆ. ಬಾಬಾ ಮತ್ತೊಂದು ಲಾಂಗ್ ರೇಂಜ್ ಶಾಟ್ ಆಂಡಿ ಅವ್ರಿಗೆ. ಭಾರಿ ಆಟದ ಪ್ರದರ್ಶನಗಳು ಸಾಗ್ತಾ ಇದೆ. ಎರಡು ತಂಡದಲ್ಲಿ ಅತ್ಯುತ್ತಮವಾದಂಥ ಆಟಗಾರಿದ್ದಾರೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಾಯಿಯಲ್ಲಿ ಟ್ರೈನಿಂಗ್ ಅನ್ನು ತೆಗೆದುಕೊಂಡಂಥ 5 ವರ್ಷ ಟ್ರೈನಿಂಗ್ ತೆಗೆದುಕೊಂಡಂಥ ಆಟಗಾರ ಪ್ರಶಾಂತ್ ಅವರು, ಅದೇ ರೀತಿಯಾಗಿ 3 ವರ್ಷ ಟ್ರೈನಿಂಗ್ ಅನ್ನು ತೆಗೆದುಕೊಂಡಂಥ ಆಂಡಿ ಅವರು, ಮತ್ತೆ ಅದೇ ರೀತಿಯಾಗಿ ಚಂದ್ರು ಅವರು ಕೂಡ 3 ವರ್ಷ ಟ್ರೈನಿಂಗ್ ಅನ್ನು ತೆಗೆದುಕೊಂಡಿದ್ದಾರೆ. ಭಾರಿ ಆಟದ ಪ್ರದರ್ಶನ ಎರಡು ತಂಡದಲ್ಲಿ. ಮತ್ತೊಂದು ಟಚ್ ಆಡೋತನ, ಅದ್ಭುತವಾದಂಥ ಟಚ್, ಮೂವ್ ಮಾಡ್ತಾ ಇದ್ದಾರೆ. ಅಷ್ಟೇ ಒಳ್ಳೆ ಟ್ಯಾಕ್ಲಿಂಗ್ ಬರ್ತಾ ಇದೆ ಮಿಸ್ಟರ್ ಪಡಿಕಲ್. ನೋಡ್ಬೋದು ಪಡಿಕಲ್ ಅವ್ರ ಸ್ಟೈಲ್ ಯಾವ ಥರ, ಗ್ಲೌಸ್ ಆ್ಯಂಡ್ ಗ್ಲೌಸ್ ಸ್ಟೈಲ್ ಮೂಮೆಂಟು ಭಾರಿ ಡೇಂಜರಸ್. ಒನ್ ಟೈಪ್ ಹೀರೋ ಪ್ಲೇಯರ್ ಆಡ್ದಂಗೆ ಮಾಡ್ತಾನೆ. ಬಾಬಾ ಒಳ್ಳೆ ಬ್ಲಾಕ್ ಬರ್ತಾ ಇದೆ ರವಿ ಬಾಕ್ಲೆ ಅವರಿಂದ. ದಯವಿಟ್ಟು ಡಗೌಟಲ್ಲಿ ಕೂತ್ಕೊಳ್ಳಿ, ನಿಮಗಾಗಿ ಆಸನದ ವ್ಯವಸ್ಥೆ ಮಾಡಿದಾಗಿದೆ. ನೀವು ಕುಂತಿರೋ ಮೈದಾನದಲ್ಲಿರುವಂಥ ಪ್ರೇಕ್ಷಕರ ಮನಸ್ಸು ನೋಯ್ತಾ ಇದಪ್ಪ. ಕುಂತು ನೋಡಿದರೆ ಸ್ವರ್ಗ ಕಾಣುತ್ತೆ, ನಿಂತು ನೋಡಿದರೆ ಯಾಕಪ್ಪ ಕಾಲು ನುಸ್ಕೋತೀರಾ? ಕಾಲನ್ನು ಒಳಗಾಕಿ, ಲೈನ್ ಒಳಗಾಕಿ, ಲೈನ್ ಕ್ಲಿಯರ್ ಇರಬೇಕು. ಒಳ್ಳೆ ಬ್ಲಾಕ್ ಬರ್ತಾ ಇದೆ ವಿವೇಕ್ ಅವರಿಂದ. ಮತ್ತೊಂದು ಲಾಂಗ್ ರೇಂಜ್ ಬಾಲಿ, ಬಾರಿ ಆಜಿಬ್. ಪ್ಲೇ ಆನ್ ಇದೆ. ಈ ಬಾರಿ ಪಡಿಕಲ್ ಅವರು ಮೂಮೆಂಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಗೋಲ್ ಕೀಪರ್ ಆಗಿದೆ, ಆಗ್ತಾ ಇದೆ ಡಿಫೆನ್ಸ್ ಇಂದ. ಸರ್ಫರಾಜ್ ಅವರು ಏನಾದರೂ ಸ್ಟ್ರೈಕರ್ ಅನ್ನ ಬ್ಲಾಕ್ ಮಾಡಿಲ್ಲ ಅಂದ್ರೆ ಗೋಲ್ ಪೆಟ್ಟಿಗೆಗೆ ಬೆಂಕಿನೇ ಹತ್ತು ಬಿಡುತ್ತಿತ್ತು ಏನೋ. ಅನ್ಬೀಟೇಬಲ್ ಇಂದ ಈ ಬಾರಿ
ಕಂಟ್ರೋಲ್ ಮಾಡಿ ಹೊಡೆದ್ರು ಕೂಡ ಯಾವುದೇ ಡಿಫೆನ್ಸ್ ಇಂದ ಅಟ್ಯಾಕಿಂಗ್ ಬರ್ತಿರ್ಲಿಲ್ಲ. ಮತ್ತೆ ಅತ್ಯುತ್ತಮವಾದಂಥ ಹೆಡ್ಡಿಂಗ್ ಅನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಆ್ಯಂಡಿ ಅವರಿಂದ. ಒಳ್ಳೆ ಪಾಸ್, ಯಾವುದೇ ಆಟಗಾರರಿಲ್ಲ, ಒಳ್ಳೆ ಕಂಟ್ರೋಲ್ ಆಟ ಪಡಿಕಲ್ ಅವರಿಂದ. ಪಡಿಕಲ್ ಟು ಗಣೇಶ್ ಟು ವಿವೇಕ್ ಅವರಿಂದ ಒಳ್ಳೆ ಪಾಸ್. ಪ್ಲೇ ಆನ್ ಅಂತ ಹೇಳ್ತಾ ಇದ್ದಾರೆ, ಈ ಬಾರಿ ಪ್ಲೇ ದೊರೀತಾ ಇದೆ. ಮತ್ತೆ ಮೊಮೆಂಟಮ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 1v2 ಆಗ್ತಾ ಇದೆ. ಒಂದು ಓವರ್ ಪಾಸ್ ಅಂತ ಹೇಳ್ಬೋದು. ಔಟ್ ಆಗಿಲ್ಲ ಇನ್ನು. ರಾಂಗ್ ಟ್ಯಾಕಲ್ ಬರ್ತಾ ಇದೆ. ಕೂಲ್ ಭಾರಿ ಪ್ರದರ್ಶನ ಬರ್ತಾ ಇದೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಈ ಬಾರಿ ಚಂದ್ರು ಅವರಿಗೆ. ಒಳ್ಳೆ ಅವಕಾಶ ಚಂದ್ರು ಅವರಿಗೆ ಕಂಟ್ರೋಲ್ ಮಾಡಿದ್ರೆ. ಒಂದು ಅತ್ಯುತ್ತಮವಾದಂಥ ಪಾಸ್ ಅಂತ ಹೇಳ್ಬೋದು. ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ. ಈಗ ಮತ್ತೆ ಚಂದ್ರು ಅವರಿಗೆ ಒಂದು ಓಪನ್ ಚಾನ್ಸ್ ದೊರೀತಾ ಇದೆ. ಕಾದು ನೋಡೋಣ. ಆಂಡಿ ಅವರಿಗೆ ಬಾಲ್ ದೊರೀತಾ ಇದೆ. ಆಂಡಿ ಅವರಿಂದ ವಾಟ್ ಎ ಶೂಟ್, ಬ್ಯೂಟಿಫುಲ್ ಶೂಟ್. ಪ್ರೇಮಲ್ಲಿತ್ತು ಆದರೆ ಟಾರ್ಗೆಟ್ ಅಲ್ಲಿ ಇರಲಿಲ್ಲ. ಎಂತ ಪವರ್ಫುಲ್ ಶಾಟ್. ಮತ್ತೆ ಆಂಡಿ ಟು ಚಂದ್ರು ಒಳ್ಳೆ ಪಾಸ್ ಅಫ್ಜಲ್ ಅವರಿಂದ ಕಂಟ್ರೋಲ್ ಮಾಡಿ ಬಾಡಿ ಫೇಕ್ ಮಾಡಿ ಹಾಕ್ತಾರೆ. ಮತ್ತೆ ಆಂಡಿ ಅವರಿಂದ ಈ ಬಾರಿ ಒಳ್ಳೆ ಅವಕಾಶ ಪ್ರಥಮ ಅವರಿಗೆ ಕಂಟ್ರೋಲ್ ಮಾಡಿದ್ದಾರೆ. ಸೈರಾಜ್ ಅವರಿಂದ ಬರ್ತಾ ಇದೆ. ಅತ್ಯುತ್ತಮವಾದಂತಹ ಸೇವ್ ಅಂತ ಹೇಳ್ಬೋದು. ಡಾಕ್ಟರ್ ಒಂದೊಳ್ಳೆ ಸೇವ್ ಅನ್ನು ಮಾಡಿದ್ರು. ಬಟ್ ಮೊಮೆಂಟಮ್ ಅಲ್ಲಿ ಪಡೆದುಕೊಳ್ಳೋದ್ರಲ್ಲಿ ಕಾಲನ್ನು ತಾಗಿರ್ಬೋದು ತಲೆಗೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಪ್ರಶಾಂತ್ ಅವರಿಂದ. ಅಷ್ಟೇ ಒಳ್ಳೆ ಇಟ್ಸ್ ಔಟ್ ಆಫ್ ದ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಯಾಕೋ ಕಾಂಕರ್ಸಿನ ಡಗೌಟಲ್ಲಿ ಇದು ಕೂಡ ದುಮ್ಮಾನಗಳು ಹೆಚ್ಚಾಗ್ತಾ ಇದ್ದಾವೆ. ಅನ್ಬಿಟೇಬಲ್ ಅಲ್ಲಿ ಕಾಮ್ ಇದ್ದಾರೆ. 2 ದಿನದಿಂದ ಫಿನಿಶಿಂಗ್ ಆಗ್ತಾ ಇದ್ದಿದ್ದಿಲ್ಲ ಅನ್ಬಿಟೇಬಲ್ ಇಂದ. ಬಟ್ ಇವತ್ತು ಯಾಕೋ ಫಿನಿಶಿಂಗ್ನ ಮಾಡ್ತಾ ಇದ್ದಾರೆ. ವಿಕಿ ಒಳ್ಳೆ ಟ್ಯಾಕಲ್. ಇಟ್ಸ್ ಎ ಫಾಲ್ ಅಫ್ಜಲ್ ಅವರಿಂದ. ಮತ್ತೆ ಪಡಿಕಲಿಂದ ನುಗ್ಗು ಯತ್ನ ಗಣೇಶ್ ಅವರಿಂದ. ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ ಸರ್ಫರಾಜ್ ಅವರಿಂದ. ಮತ್ತೊಂದು ಒಳ್ಳೆ ಅಟ್ಯಾಕಿಂಗ್ ಡಿಫೆನ್ಸ್ ಅಂತಾನೆ ಹೇಳ್ಬೋದು. ಒಂದೊಳ್ಳೆ ಹೆಡಿಂಗ್ ಬರ್ತಾ ಇದೆ. ಹ್ಯಾಂಡ್ ಪುಷ್ ಇಲ್ಲ. ಅತ್ಯುತ್ತಮವಾದಂಥ ಕ್ಲಿಯರೆನ್ಸ್ ಬರ್ತಾ ಇದೆ. ಮತ್ತೆ ಚಂದ್ರು ಅವರಿಗೆ ಬಾಲನ್ನು ಪಾಸ್ ಆಗ್ತಾ ಇದ್ದಾರೆ. ಒಳ್ಳೆ ಟ್ಯಾಕಲ್. ಮತ್ತೆ ಗಣೇಶ್ ಅವರಿಂದ ಆರಾಮಾಗಿ ಮೂವ್ ಮಾಡಿದರೆ ಒಂದು ಒಳ್ಳೆ ಅವಕಾಶ. ಒಳ್ಳೆ ಡಿಫೆನ್ಸ್ ಅಂತಾನೆ ಹೇಳ್ಬೋದು ಸರ್ಫರಾಜ್ ಅವರಿಂದ.
ಒಂದು ರಾಂಗ್ ಪಾಸ್ ಬರ್ತಾ ಇದೆ ಸರ್ಫರಾಜಿಂದ. ಕಾಂಕರ್ಸ್ ಕಡೆಯಿಂದ ಕಮ್ಯುನಿಕೇಶನ್ ಮಿಸ್ಟೇಕ್ ಆಗ್ತಾ ಇದೆ. ಪ್ಲೇ ಆನ್. ವಾಟ್ ಎ ಚಿಪ್, ಸಿಂಪಲ್ ಚಿಪ್. ಒಳ್ಳೆ ಅವಕಾಶ, ಹಿಡಿದು ಹೊಡೆದಿದ್ರು ಕೂಡ ಒಂದು ಒಳ್ಳೆ ಅವಕಾಶ ಪಡಿಕಲ್ ಅವರಿಗೆ. ಒಂದು ಲಾಂಗ್ ರೇಂಜ್ ಶಾಟ್. ಇಟ್ಸ್ ನಾಟ್ ಕನೆಕ್ಟೆಡ್ ಟು ಪ್ರಾಪರ್ ವೇ ಟು ಆನ್ ದ ಪೋಸ್ಟ್, ಇನ್ ದ ಪೋಸ್ಟ್ ಅಂತ ಹೇಳ್ಬೋದು. ಮತ್ತೆ ವಿಕಿ ಅವರಿಗೆ ಬಾಲ್ ಧರಿತಾ ಇದೆ. ವಿಕಿಯಿಂದ ರವಿ, ರವಿ ಟು ಮತ್ತೆ ವಿಕಿ, ವಿಕಿ ಟು ಗಣೇಶ್. ಜಸ್ಟ್ ಓವರ್ ಆಯಿತು. ಕಾರ್ನರ್ ದೊರಿತಾ ಇದೆ ಇವಾಗ ಅನ್ಬಿಟಬಲ್ಗೆ. ಮತ್ತೊಂದು ಗೋಲನ್ನ ಗಣೇಶ್ ಅವರು ಗಳಿಸ್ತಾ ಇದ್ದಾರೆ. ಗೋಲ್ ಕೀಪರ್ನ ಮಿಸ್ಟೇಕ್ ಕಾರಣ ಕೈಯಿಂದ ಹಿಡಬೇಕಾಗಿರೋ ಬಾಲನ್ನ ಕಾಲಲ್ಲಿ ಒದೆಯಲು ಹೋಗಿ ಅನ್ಬಿಟೇಬಲ್ ತಂಡದ ಆಟಗಾರರಿಂದ ಒಂದು ಸೆಲ್ಫ್ ಗೋಲನ್ನು ಗಳಿಸಿ
ಮಣಿಯವರು, ಅದೇ ರೀತಿಯಾಗಿ ಅಕ್ರಮ್ ಅವರು ಕ್ಲಾಸ್ 1 ಇದ್ದಾರೆ, ಅಹೀಮ್ ಅವರು ಇದ್ದಾರೆ, ಎಲ್ಲ ಇಂಟರ್ನ್ಯಾಷನಲ್ ರೆಫ್ರಿಗಳಿದ್ದಾರೆ. ಇಂಥ ಸಾವಿರಾರು ಫುಟ್ಬಾಲ್ ಟೂರ್ನಮೆಂಟನ್ನು ನೋಡಿದವರು ಅವರು. ದಯವಿಟ್ಟು ನೀವು ಯಾರು ಅಂತ ಗೊತ್ತೇ ಇರಲ್ಲ ಅವ್ರಿಗೆ, ದಯವಿಟ್ಟು ಅವ್ರನ್ನ ಗೌರವ ಕೊಟ್ಟು ಆಡಬೇಕು. KH ಪಾಟೀಲ್ ಫುಟ್ಬಾಲ್ ಸೀಸನ್ಗೆ ಕರೆಸಿದ್ದೀವಿ ಅಂದರೆ ಅವ್ರಿಗೆ ನಾವು ಅಷ್ಟು ಗೌರವ ಕೊಡಲೇಬೇಕು. ಯಾಕಂದರೆ ಯಾರ ಪರವಾಗಿ ಇರಲ್ಲ, ನಿಮ್ಮದು ಇಂಟೆನ್ಸಿಟಿಯಲ್ಲಿ ಆಗುತ್ತೆ. ಸೊ ದಯವಿಟ್ಟು ಇಂಟೆನ್ಸಿಟಿಯನ್ನು ಕಂಟ್ರೋಲ್ ಮಾಡಿಕೊಂಡು ಗೌರವ ಕೊಟ್ಟು ಆಡಿ. ಸೋಲು ಗೆಲುವಿನ ಬದಿಗೊಟ್ಟಿ ಫುಟ್ಬಾಲಲ್ಲಿ ನಿಮ್ಮ ಮನಸ್ಸನ್ನು ಗೆಲ್ಲಬೇಕು, ಪ್ರೇಕ್ಷಕರ ಮನಸ್ಸನ್ನು, ಅದೇ ರೀತಿಯಾಗಿ ಹಂಪಾರಿಸಿಗಳ ಮನಸ್ಸನ್ನು. ಇಷ್ಟು ದೊಡ್ಡ ವೇದಿಕೆಯನ್ನು ಮಾಡಿಕೊಟ್ಟಿದೆ ನಿಮಗಾಗಿ. ದಯವಿಟ್ಟು ಶಿವರಾಜ್ ಅವ್ರಿಗೆ ನೋಡು ಎಷ್ಟು ಚಂದ ಕ್ರೌಡ್ ಇದೆ. ಇದು ಬೇಕಾಗಿರೋದು ಆ್ಯಕ್ಚುಲಿ. ಇದನ್ನು ಅವಾಗಲೇ ಮಾಡಿದರೆ ಇನ್ನೂ ನೀವು ಅನ್ಬಿಟೇಬಲ್ದವರು ಉತ್ತುಂಗಕ್ಕೆ ಏರ್ತಾ ಇದ್ರಿ. ಹೇಳೋಕ್ಕಾಗಲ್ಲ, ಪ್ರೆಷರಲ್ಲಿ ಯಾರು ಹೊಡಿತಾರೆ ಯಾರು ಹೊಡೆಯಲ್ಲ, ಅದು ಆಮೇಲೆ ಮಾತು. ಆದರೆ ಯಾವತ್ತೂ ಸ್ಪೋರ್ಟಿವ್ ಆಗಿರಬೇಕು, ಕೂಲ್. ಓಕೆ, ಪ್ಲೇ ಆನ್ ಅಂತಿದ್ದಾರೆ. ರೆಫ್ರಿ ವಿಸಿಲ್ ಗಾಡಿ. ಗೋಲನ್ನು ಗಳಿಸೋದ್ರ ಮೂಲಕ ಲೀಡನ್ನು ಪಡೆದುಕೊಳ್ತಾ ಇದ್ದಾರೆ. 2-1 ಆಗ್ತಾ ಇದೆ. 1 ಗೋಲನ್ನು ಮಾಡೋದ್ರ ಮೂಲಕ ಇನ್ನೂ ಗೋಲ್ ಆಗಿದೆ. ಆಗೈತ್ರಿ. ಮತ್ತೆ ಗಣೇಶ್ ಅವರಿಂದ ಅದ್ಭುತವಾದಂತಹ ಡ್ರಿಬಲ್ ಮಾಡೋ ಯತ್ನ. ಕಾಂಕರ್ಸ್ ಕೂಡ 1 ಗೋಲನ್ನು ಗಳಿಸೋದ್ರ ಮೂಲಕ ಇನ್ನೂ 1 ಗೋಲಿನ ಹಿನ್ನಡೆಯಲ್ಲಿದ್ದಾರೆ. ಮತ್ತೊಂದು ಒಳ್ಳೆ ಬ್ಲಾಕ್ ಬರಿತಾ ಇದೆ. ಇಟ್ಸ್ ರಾಂಗ್ ಟ್ಯಾಕಲ್ ಅನ್ನಿಸ್ತಾ ಇದೆ. ನಂಬರ್ 5 ಇಂದ ಟ್ಯಾಕಲ್, ರಾಂಗ್ ಟ್ಯಾಕಲ್. ಮತ್ತೊಂದು ಫಾಲ್ ಅನ್ನು ದೊರೀತಾ ಇದೆ ಇವಾಗ ಗಣೇಶ್ ಅವ್ರಿಗೆ, ಅನ್ಬಿಟಲ್ ತಂಡಕ್ಕೆ. ಅತ್ಯುತ್ತಮವಾದಂಥ ಸೇವ್ ಬರ್ತಾ ಇದೆ ರಫೀಕ್ ಅವರಿಂದ. ಭಾರಿ ಪವರ್ಫುಲ್ ಶಾಟ್. ಮತ್ತೊಂದು ಲಾಂಗ್ ರೇಂಜ್ ತೆಗೆದುಕೊಳ್ಳುತ್ತಾನೆ. ಇಟ್ಸ್ ಅ ಹ್ಯಾಂಡ್ ಬಾಲ್. ಡೈರೆಕ್ಟ್ ಗೋಲ್ ಇರುತ್ತೆ. ವಿಕ್ಕಿ ಅವರಿಂದ ಅತ್ಯುತ್ತಮವಾದಂಥ ಡಿಫೆನ್ಸ್. ಪಂದ್ಯ ಮುಗಿತಾ ಇದೆ. 2-1 ಮುನ್ನಡೆ ಪಡೆದುಕೊಂಡು ಅನ್ಬಿಟೇಬಲ್ ತಂಡದ ಆಟಗಾರರು ಪಂದ್ಯವನ್ನು ಗೆಲ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಎರಡೂ ತಂಡದ ಆಟಗಾರರು ತಮ್ಮ ಕೈಗಳ ಕೊಡಲಿಕ್ಕೆ ಗಣೇಶ್ ಅವರ ಅಣ್ಣ ಆದಂತ ಆಂಜನೇಯ ಕಟ್ಟಿಗೆ ಅವರು ಬರಬೇಕಾಗಿತ್ತು. ತಮ್ಮಲ್ಲಿ ವಿನಂತಿ. ರೆಬೆಲ್ ಟೀಮಿನ ಓನರ್ ಈ ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕಾಗಿತ್ತು. ತಮ್ಮಲ್ಲಿ ಕಳಕಳಿಕೆ ವಿನಂತಿ. ಇದು ಒಂದು ಗೌರವದ ವಿಷಯ ಅನ್ಬಹುದು. ಅಣ್ಣ ತಮ್ಮರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾ ಇದ್ದಾರೆ.
ಫಸ್ಟ್ ಆಫ್ ಆಲ್ ಆಂಜನೇಯ ಸರ್ ಒಂದೆರಡು ಮಾತಾಡಬೇಕು ಅವರ ತಮ್ಮನ ಪರ್ಫಾರ್ಮೆನ್ಸ್ ಬಗ್ಗೆ. ಯಾಕಂದರೆ ನಿಮ್ದೊಂದು ಕಾಲ್ ರೆಕಾರ್ಡ್ ಕೇಳಿಸಿದ ಗಣೇಶ್, ಏನು ಬರೀ ಓಡಾಡ್ತಿ ಅತ್ತಾಗಿತ್ತಾಗ ಅದು ಅವ್ನಿಗೆ ಎಷ್ಟು ಇಮೋಷ್ನಲ್ ಆಗಿದ್ದಂದ್ರೆ ನಮ್ಮ ಅಣ್ಣಾರು ನಂಗೆ ಭಾಳ ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ನಿಮ್ಮ ಅನಿಸಿಕೆ ಹೇಳಬೇಕು. ಭಾಳ ಚೆನ್ನಾಗಿ ಆಡಿದರು. ನಿನ್ನೆ ದಿವಸ ಇಡೀ ಗ್ರೌಂಡ್ ತುಂಬ ಓಡಾಡಕತ್ತಿದ್ದವ. ಅದಕ್ಕೆ ನಾನು ಶೇಖ್ ಅವ್ರಿಗೆ ಹೇಳಿದೆ, ಅವನ ಪ್ಲೇಸ್ ಎಲ್ಲೈತಿ ಅಲ್ಲಿ ಆಡ್ರಿ, ಆಟ ಚಲೋ ಐತಿ, ಚಲೋ ಆಗುತ್ತೆ. ಆಲ್ ದ ಬೆಸ್ಟ್ ಗಣೇಶ್, ಚಲೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಣೇಶ್ ಏನಿರ್ತೀರಾ ಅವಾಗ ಒಳಗಿಂದ ಬ್ಲಾಸ್ಟ್ ಆಗಿರ್ತೈತಿ, ಇಮೋಷ್ನನ್ನು ಕಂಟ್ರೋಲ್ ಮಾಡಿ ಭಾಳ ಚೆನ್ನಾಗಿ ಆಗ್ತೀರಿ ಅಂತ ಆ್ಯಸ್ ಎ ಕೋಚ್ ಹೇಳ್ತಾ ಇದ್ದೀನಿ. ಹಾಗೂ ನಿಮ್ಮ ಅಭಿಪ್ರಾಯ ಹೇಳಬೇಕು ಈ ಪಂದ್ಯದ ಬಗ್ಗೆ. ಫಸ್ಟ್ ಆಫ್ ಆಲ್ ನಾ ಇಲ್ಲಿ ಆಡಾತೀನಿ, ಇದು ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡಿನಂತ ಕಾರಣ ಇದಕ್ಕೆ ಸರ್ಫರಾಜ್ ಶೇಖ್ ಮತ್ತು ಶಶಿ ಮುಂಡ್ರಿಗಿ ಅವರು. ನನಗೆ ಶೂಟ್ ಕಲಿಸಿದ್ದ ಶಶಿ ಅವರು, ಹೆಂಗೆ ಆಡ್ಬೇಕಂತ ಕಲಿಸಿದ್ದ ಸರ್ಫರಾಜ್ ಶೇಖ್ ಅವರು. ಆನಂತರ ನಮ್ಮ ಓನರ್ ಯಾವುದೇ ರೀತಿ ಪ್ರೆಷರ್ ಇಲ್ಲ, ಆರಾಮಾಗಿ ಆಡ್ರೆ, ಇವತ್ತಿಲ್ಲ ನಾಳೆ ಗೆಲ್ತೀವಿ. ಅದೇ ರೀತಿ ಪ್ರತಿಯೊಬ್ಬ ಪ್ಲೇಯರು ನಮ್ಮ ಟೀಮೇಟ್ ನಾ ಹೇಳಿದ ಯಾವುದೂ ಮಾತು ಹಂಗೆ ಹಿಂಗೆ ಏನೂ ಇಲ್ಲ, ಹೇಳ್ದಂಗೆಲ್ಲ ಆಡ್ಕೊಂಬಂದಾರ. ಅವ್ರು ನನಗಿಂತ ಎಫರ್ಟ್ ನಮ್ಮ ಟೀಮ್ ಅವ್ರದ್ದು ಭಾಳ ಎಫರ್ಟ್ ಐತಿ. ಅವ್ರಿಗೆಲ್ಲರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಇಷ್ಟು ಕಂಡಕ್ಟ್ ಮಾಡಿದಾರಲ್ಲ ಕೆ ಎಚ್ ಪಾಟೀಲಿಗೆ, ಅವ್ರು ಎಷ್ಟು ಕೃತಜ್ಞತೆ ಹೇಳಿದರು ಕಮ್ಮ. ಪುಟ್ಟಗೌಡ್ರಿಗೆ ನಮ್ಮ ಟೀಮ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳಲು ಬಯಸ್ತೀನಿ. ಅದೇ ರೀತಿ ನನ್ನ ಫ್ಯಾನ್ಸ್ಗೆ ಥ್ಯಾಂಕ್ ಯು. ಆ್ಯಂಡ್ ಒಟ್ರಿಗೇರಿ ಬಾಯ್ಸ್, ಒಟ್ರಿಗೇರಿ ಬಾಯ್ಸ್, ಯಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.